7ನೇ ಅಧ್ಯಾಯದ 11ನೇ ಶ್ಲೋಕ. ಬಲಂ ಬಲವತಾಂ ಅಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲವತಾಂ ಅಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮ ಅವಿರುದ್ಧ ಭೂತೇಷು ಕಾಮಃ ಅಸ್ಮಿ ಭರತರ್ಷಭ. ಭರತರ್ಷಭ ಎಂಬುದಾಗಿ ಅರ್ಜುನನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಭರತ ವಂಶದ ಶ್ರೇಷ್ಠ ಅಂತ ಅರ್ಥ. ಅಥವಾ ಇನ್ನೊಂದರ್ಥ ಭರತ, ಭ ಅಂದ್ರೆ ಜ್ಞಾನ, ಜ್ಞಾನದಲ್ಲಿ ರತರಾದವರು, ಜ್ಞಾನಿಗಳಲ್ಲಿ ಉತ್ತಮರು ಅಂದ್ರೆ ವಾಯುದೇವರು, ಭೀಮಸೇನ ದೇವರು. ಆ ಶ್ರೇಷ್ಠರಾದಂಥ ಭೀಮಸೇನನನ್ನ ಅಣ್ಣನನ್ನಾಗಿ ಪಡೆದವನು ಅಂತ ಅರ್ಥ. ಯಾಕಂದ್ರೆ ಅರ್ಜುನ 3ನೇವನು, ಅರ್ಜುನನ ಅಣ್ಣ ಭೀಮ. ಹಾಗಾಗಿ ಭರತ ಜ್ಞಾನದಲ್ಲಿ ರತನಾದ, ಜ್ಞಾನಿಶ್ರೇಷ್ಠನಾದಂಥ ಭೀಮನೇ ಅಣ್ಣನಾಗಿ ಇರುವವನೇ ಎಂಬ ಅಭಿಪ್ರಾಯದಲ್ಲೂ ಈ ಒಂದು ಸಂಬೋಧನೆ. ಬಲಂ ಬಲವತಾಮಸ್ಮಿ, ಬಲವತಾಂ ಬಲಮಸ್ಮಿ. ಬಲವಂತರು ಅಂತೇನಿದ್ದಾರೋ ಅವರ ಬಲ ನಾನಾಗಿದ್ದೇನೆ. ಅಂದ್ರೆ ಬಲ ಅಂತ ಹೇಳಿದ್ರೆ ದೈಹಿಕ ಬಲವೂ ಹೌದು, ಮನೋಬಲವೂ ಹೌದು, ಮತ್ತೆ ದೇವರ ಅನುಗ್ರಹ ಬಲ. ಎಲ್ಲರಿಗೂ ದೇವರ ಅನುಗ್ರಹ ಬಲ ಒಂದೇ ರೀತಿಯಲ್ಲಿ ಇಲ್ಲ. ಅವರವರ ಧರ್ಮಾಚರಣೆಗೆ, ಅವರವರ ಕರ್ಮಾಚರಣೆಗೆ, ಅವರ ಜೊತೆಯಲ್ಲಿರ್ತಕ್ಕಂಥ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಭಗವಂತನ ಅನುಗ್ರಹ ಬಲ ಇದೆ. ಗುರುಗಳ ಅನುಗ್ರಹ ಬಲ ಅಲ್ವಾ, ಹಿರಿಯರ ಅನುಗ್ರಹ ಬಲ, ಪಿತೃದೇವತೆಗಳ ಅನುಗ್ರಹ ಬಲ. ಹೀಗೆ ನಮಗೆ ಒಂದು ವ್ಯವಸ್ಥಿತವಾದ ಜೀವನ ನಾವು ನಡೆಸಬೇಕು ಅಂದ್ರೆ ನಮ್ಮ ತಂದೆ ತಾಯಿಂದಿರ, ಗುರುಗಳ, ಹಿರಿಯರ, ಪಿತೃದೇವತೆಗಳ, ದೇವತೆಗಳ, ದೇವಾಧಿಪತಿಯಾದಂಥ ಭಗವಂತನ, ದೇವದೇವನಾದ ಭಗವಂತನ, ಇವರೆಲ್ಲರ ಅನುಗ್ರಹ ಬಲ ಬೇಕು. ಆ ಅನುಗ್ರಹ ಬಲವನ್ನ ಕೊಡೋನು ಯಾರು ಅಂದ್ರೆ ಭಗವಂತ. ನಮಗೇನೇನೋ ಕಾರಣಕ್ಕೋಸ್ಕರವಾಗಿ ಅನೇಕ ದೇವತೆಗಳನ್ನ ಆರಾಧನೆ ಮಾಡ್ತೇವೆ ಅಲ್ವಾ. ಏನದು ಉಪನಯನವೋ ಮದುವೆಯೋ ಮಾಡುವಾಗ ನಾಂದಿ ಮಾಡ್ತೀವಿ, ಅಲ್ಲಿ ಪಿತೃದೇವತೆಗಳನ್ನ ಪ್ರಾರ್ಥನೆ ಮಾಡ್ತೀವಿ, ಅವರ ಅನುಗ್ರಹ ಬಲವನ್ನ ಪ್ರಾರ್ಥಿಸ್ತೇವೆ. ಹೀಗೆ ಬಲ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಲ. ಅಂದ್ರೆ ಅವರ ಮೂಲಕವಾಗಿ ಆ ಬಲವನ್ನು ಕೊಡೋನು ಯಾರು ಅಂದ್ರೆ ಭಗವಂತ ಅಂತ ಅರ್ಥ. ಎಲ್ಲ ರೀತಿಯಾಗಿರ್ತಕ್ಕಂಥ ಬಲವನ್ನು ಭಗವಂತ ನಮಗೆ, ಅದು ಅನುಗ್ರಹ ಬಲವೂ ಹೌದು, ದೈಹಿಕ ಬಲವೂ ಹೌದು, ಮನೋಬಲವೂ ಹೌದು. ಹೀಗೆ ಸಕಲ ಬಲರೂಪದಿಂದ ಭಗವಂತ ಇದ್ದು ನಮಗೆ ಆ ಬಲವನ್ನ ಕೊಡ್ತಾನೆ. ಬಲವತಾಂ ಬಲಮಸ್ಮಿ. ಇನ್ನು ಎಂಥ ಬಲ ಅಂತ ಹೇಳಿದ್ರೆ ಕಾಮರಾಗ ವಿವರ್ಜಿತಂ. ಕಾಮರಾಗ ವಿವರ್ಜಿತಂ. ಕಾಮ ಅಂದ್ರೆ ಬಯಕೆ, ರಾಗ ಆಸೆ. ಕಾಮರಾಗ ವಿವರ್ಜಿತಂ, ಅದು ಬೇಕು ಇದು ಬೇಕು ಅಂತ ಕೆಟ್ಟ ಬಯಕೆಗಳಿರುತ್ತವೆ. ರಾಗ ಅಂತ ಹೇಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯಾಮೋಹಗಳಿರ್ತವೆ, ಅದು ರಾಗ. ಅಶೋಭನೆ ಶೋಭನಾಧ್ಯಾಸ ರಾಗ ಅಂತ. ಯಾವುದು ಒಳ್ಳೆಯದಲ್ವೋ, ಒಳ್ಳೆಯದಲ್ಲದನ್ನ ಒಳ್ಳೆಯದು ಅಂದ್ಕೊಂತೀವಿ, ಇದಕ್ಕೆ ರಾಗ ಅಂತ ಕರೆಯುವಂಥದ್ದು. ಹೀಗೆ ಕಾಮ ಮತ್ತು ರಾಗ. ಕಾಮ ಅಂದ್ರೆ ಕೆಟ್ಟ ಬಯಕೆ, ರಾಗ ಅಂದ್ರೆ ಕೆಟ್ಟದ್ದನ್ನ ಒಳ್ಳೇದು ಅಂದ್ಕೊಳ್ತೀವಿ. ಆದ್ರೆ ಇದು ಇಲ್ಲದೆ ಇರತಕ್ಕಂಥ ಬಲ. ನಮಗೆ ಅಭಿವೃದ್ಧಿ ಬರಬೇಕು ಅಂತ ಹೇಳಿದ್ರೆ, ನಾವು ಒಂದು ಸಮಾಜದಲ್ಲಿ, ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಎತ್ತರದ ಸ್ಥಾನಕ್ಕೆ ಏರಬೇಕು ಅಂತ ಆದ್ರೆ ನಮಗೆ ಎಂಥ ಬಲ ಬೇಕು ಅಂತ ಹೇಳಿದ್ರೆ ಅಹಂಕಾರದ ಬಲ ಬರಬಾರದು ಅಲ್ವಾ. ಕೆಟ್ಟ ಒಂದು ಆಲೋಚನೆ, ಕೆಟ್ಟ ಬಲ ನಮಗೆ ಬರಬಾರದು, ಒಳ್ಳೆಯ ಬಲ ಬೇಕು. ಅದಕ್ಕೆ ಕಾಮ ರಾಗ ವಿವರ್ಜಿತ. ಕಾಮ ಇಲ್ಲದೆ ಇರತಕ್ಕಂತಹ, ರಾಗ ಇಲ್ಲದೆ ಇರತಕ್ಕಂತಹ ಆ ಬಲ ಅದು ನನ್ನಿಂದ ಸಿಗುವಂಥದ್ದು. ಕಾಮರಾಗ ವಿವರ್ಜಿತವಾಗಿರತಕ್ಕಂಥ ಬಲ, ಕಾಮ ವಿವರ್ಜಿತವಾದ ಬಲ. ಬರೀ ವರ್ಜಿತ ಅಂದ್ರೆ ಇಲ್ಲಿ ಅದು ವಿವರ್ಜಿತ, ವಿಶೇಷವಾಗಿ ಕೆಟ್ಟ ಬಯಕೆಯೂ ಇಲ್ಲ, ಕೆಟ್ಟದ್ದನ್ನ ಒಳ್ಳೆಯದು ಅಂತ ತಿಳ್ಕೊಳ್ಳೋದು, ಒಳ್ಳೆಯದನ್ನ ಕೆಟ್ಟದ್ದು ಅಂತ ತಿಳ್ಕೊಳ್ಳೋದು, ಈ ರೀತಿಯಾಗಿರತಕ್ಕಂತಹ ಒಂದು ಅನ್ಯಥಾ ಜ್ಞಾನ, ಅಜ್ಞಾನ ಇದಲ್ಲ. ಇದು ದುರ್ಬಲ, ಇದು ಬಲ ಅಲ್ಲ. ಇದು ಮನುಷ್ಯನ ದೌರ್ಬಲ್ಯ. ಅಹಂಕಾರ ಅದು ಮನುಷ್ಯನ ದೌರ್ಬಲ್ಯ. ತನ್ನನ್ನ ತಾನು ದೊಡ್ಡವನು ಅನ್ಕೊಳ್ಳೋದು ಅದು ಮನುಷ್ಯನ ದೌರ್ಬಲ್ಯ ಹೊರತು ಅದು ಬಲ ಅಲ್ಲ. ಜೀವನದ ಔನ್ನತ್ಯಕ್ಕೆ ಕಾರಣವಾದ ಬಲ ಅಲ್ಲ. ಕಾಮ ಕೆಟ್ಟ ಬಯಕೆ ಅದು ದೌರ್ಬಲ್ಯ. ರಾಗ ಕೆಟ್ಟದ್ದನ್ನ ಒಳ್ಳೇದು ಅನ್ಕೊಳ್ಳೋದು, ಒಳ್ಳೇದನ್ನ ಕೆಟ್ಟದ್ದು ಅನ್ಕೊಳ್ಳೋದು, ಇದು ದೌರ್ಬಲ್ಯ, ಇದು ಬಲ ಅಲ್ಲ. ಅದಕ್ಕೋಸ್ಕರವಾಗಿ ಬಲ ಅಂದ್ರೆ ಎಂಥ ಬಲ? ಕಾಮ ರಾಗ ವಿವರ್ಜಿತವಾದ ಬಲ ಅಂದ್ರೆ ಒಂದು ಸಾತ್ವಿಕವಾದ ಶಕ್ತಿ,
ದೇವರ ಅನುಗ್ರಹ, ಹಿರಿಯರ ಅನುಗ್ರಹ, ತಂದೆ ತಾಯಿಯಂದಿರ ಎಲ್ಲರ ಅನುಗ್ರಹ ಬಲ, ಇದು ನಾನಾಗಿದ್ದೇನೆ. ಅಂದ್ರೆ ನಾನು ಆಯಾಯ ವ್ಯಕ್ತಿಗಳ ಮೂಲಕವಾಗಿ ಇದ್ದು ಅನುಗ್ರಹ ಬಲವನ್ನು ಕೊಡುವನಾಗಿದ್ದೇನೆ. ಆ ಮೂಲಕವಾಗಿ ನಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮನೋಬಲ, ಬುದ್ಧಿಬಲ, ದೈಹಿಕ ಬಲ ಇದೆಲ್ಲವನ್ನು ಕೂಡ ಕೊಡುವನು ನಾನಾಗಿದ್ದೇನೆ ಅಂತ ಅರ್ಥ. ಯಾಕಂದ್ರೆ ಆ ಶಕ್ತಿ ನಮಗೆ ಬೇಕು. ಒಂದು ನಮ್ಮ ಪ್ರಯತ್ನ, ಅದರ ಜೊತೆಗೆ ದೇವತೆಗಳ, ಹಿರಿಯರ, ಗುರುಗಳ ಅನುಗ್ರಹ ಬಲ ಬೇಕು. ಅದೆಲ್ಲವನ್ನು ಕೂಡ ಕೊಡೋನು ನಾನು ಅಂದ್ರೆ ಅವರ ಮೂಲಕವಾಗಿ ಕೊಡಿಸುವವನು ನಾನಾಗಿದ್ದೇನೆ. ಇನ್ನು ಕಾಮೋಸ್ಮಿ, ಕಾಮವೂ ಕೂಡ ನಾನಾಗಿದ್ದೇನೆ. ನಮ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳಿರುತ್ತೆ. ಕೆಟ್ಟ ಬಯಕೆ ಅದು ಮನುಷ್ಯನಿಗೆ ಇರಬಾರದು, ಒಳ್ಳೆ ಬಯಕೆ ಇರಬೇಕು. ಯಾಕಂದ್ರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ. ನಿಷೇಧವಲ್ಲದ ಸುಖವನ್ನ, ಯಾವುದನ್ನ ಶಾಸ್ತ್ರ ನಿಷೇಧ ಮಾಡಿಲ್ಲ ಅಂತಹ ಸುಖವನ್ನು ಬಿಟ್ಟ ಅಂತ ಆದ್ರೆ, ಪರಿತ್ಯಾಗ ಮಾಡದ ಅಂತ ಅವನು ಪಶು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಉತ್ತಮವಾಗಿರ್ತಕ್ಕಂತಹ ಬಯಕೆ, ಯೋಗ್ಯವಾದಂಥ ಬಯಕೆ ಅದು ನಮಗಿರಬೇಕು. ನಾವು ದಿನದಿಂದ ದಿನಕ್ಕೆ ಉತ್ತಮ ಜ್ಞಾನವನ್ನ ಪಡೆಯಬೇಕು, ದೇವರ ಅನುಗ್ರಹವನ್ನ ಪಡೆಯಬೇಕು, ಗುರು ಹಿರಿಯರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು, ತಿಳುವಳಿಕೆಯನ್ನ, ಜ್ಞಾನವನ್ನ ಪಡೆಯಬೇಕು. ಹೀಗೆ ಒಳ್ಳೆ ಬಯಕೆಗಳು, ನಮ್ಮ ಅಧ್ಯಾತ್ಮದ ಸಾಧನೆ ಜಾಸ್ತಿ ಆಗಬೇಕು, ಈ ಬಯಕೆ ಬೇಕಲ್ವಾ. ಹಾಗೆ ಇದು ಧರ್ಮ ಅವಿರುದ್ಧವಾದ, ಧರ್ಮಕ್ಕೆ ಯಾವುದು ಧರ್ಮಶಾಸ್ತ್ರ ಇಂಥದ್ದನ್ನ ಮಾಡಬೇಡಿ ಅಂತ ಹೇಳುತ್ತೋ ಅದನ್ನ ಬಿಟ್ಟು ಒಳ್ಳೆ ಬಯಕೆಗಳು, ಆ ಒಳ್ಳೆ ಬಯಕೆಗಳು ಕೂಡ ನಾನೇ ಆಗಿದ್ದೇನೆ ಅದರ ಅರ್ಥ ನನ್ನಿಂದಲೇ ಬರುವಂಥದ್ದು. ಒಬ್ಬ ವ್ಯಕ್ತಿ ಒಳ್ಳೆ ಬಯಕೆಯನ್ನು ಪಡ್ತಾನೆ ಅಂದ್ರೆ ಅದು ಭಗವಂತನಿಂದಲೇ ಬರುವಂಥದ್ದು. ಒಳ್ಳೆ ಬಯಕೆಯನ್ನು ಪಟ್ಟು ಆ ಬಯಕೆಯನ್ನ ಬೆನ್ನಟ್ಟುವ ಪ್ರಯತ್ನವನ್ನ ಮಾಡಿ ಯಾವುದೋ ಒಂದು ಉತ್ತಮವಾದ ಗುರಿಯನ್ನ ಮುಟ್ತಾನೆ ಅಂತ ಆದ್ರೆ ಅದು ಭಗವಂತನಿಂದ ಸಿಗುವಂಥದ್ದು. ಧರ್ಮ ಅವಿರುದ್ಧ ಎಲ್ಲ ಯಾರಲ್ಲಿ? ಭೂತೇಶು, ಪ್ರತಿಯೊಬ್ಬ ವ್ಯಕ್ತಿ. ಭೂತೇಶು, ಭೂತ ಅಂದ್ರೆ ನಮ್ಮೆಲ್ಲ ಜೀವಿಗಳಲ್ಲಿ ಅಂತ ಅರ್ಥ, ಬರೀ ಮನುಷ್ಯರಲ್ಲ. ಯಾಕಂದ್ರೆ ಮರಗಳಲ್ಲೂ ಬಯಕೆ ಅಂತ ಇರುತ್ತೆ, ಗಿಡಗಳಲ್ಲಿ, ಬಳ್ಳಿಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ನಮ್ಮ ಬಯಕೆ ಅಭಿವ್ಯಕ್ತವಾಗತ್ತೆ. ಆದ್ರೆ ಪ್ರಾಣಿ ಪಕ್ಷಿ ಮರಗಿಡಗಳ ಒಂದು ಅವುಗಳ ಬಯಕೆ ನಮಗೆ ಅಭಿವ್ಯಕ್ತಿ ಆಗೋದಿಲ್ಲ. ಹಾಗಾಗಿ ಧರ್ಮ ಅವಿರುದ್ಧ, ಧರ್ಮಕ್ಕೆ ಅವಿರುದ್ಧವಾಗಿರತಕ್ಕಂತಹ ಬಯಕೆ ಅದು ನಾನಾಗಿದ್ದೇನೆ. ಇಚ್ಛಸಿ ಅಯಂತೆ ತ್ರಿವಿಧೋಹಿ ವೇದ್ಯ ಧರ್ಮಾರ್ಥಯುಕ್ತ ಪರಮೋಪತೋತ್ರ ಏಕಾವಿರೋಧಿ ಯದಿ ಮಧ್ಯಮೋಸು ದ್ವಯೋರ್ವಿರೋಧಿ ತು ಸಯೇವ ನೀಚ ತಸ್ಮಾ ಸ್ವಬುದ್ಧಿ ಪ್ರಮದಾಭಿರೇವ ಕಾಮಂ ಪ್ರಮೇತ ಅನುರೂಪ ಕಾಮ ಅಂತ. ಅಂದ್ರೆ ನಮಗೆ ಬಯಕೆಗಳೆಲ್ಲ ಹುಟ್ಟೋದು ಹೇಗೆ ಅಂತಂದ್ರೆ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳಿಂದ. ಯಾರಲ್ಲಿ ಸಾತ್ವಿಕತೆ ಜಾಸ್ತಿ ಇರುತ್ತೋ ಅವ್ರಿಗೆ ಒಳ್ಳೆ ಬಯಕೆನೆ ಹುಟ್ಟುತ್ತೆ. ಅದೇ ಯಾರಲ್ಲಿ ರಾಜಸ ಗುಣ ಜಾಸ್ತಿ ಇರುತ್ತೆ, ತಾಮಸ ಗುಣ ಜಾಸ್ತಿ ಇರುತ್ತೆ, ಅವರಿಗೆ ಕೆಟ್ಟದ್ದೇ, ಬೇಡದ ಬಯಕೆಗಳು ಹುಟ್ಟುತ್ತಾ ಇರುತ್ತೆ. ಅವರು ಅತ್ಯಂತ ನೀಚನಾಗಿರತಕ್ಕಂಥವ್ರು. ಹಾಗೆ ಧರ್ಮ ಅವಿರುದ್ಧವಾದ ಬಯಕೆ ಅಂತ ಹೇಳಿದ್ರೆ ಒಳ್ಳೆ ಬಯಕೆ, ಯಾವುದನ್ನ ನಾವು ಪಡೆಯಲು ಇಚ್ಛೆ ಪಡಬಹುದು, ಯಾವುದನ್ನ ಮಾಡಬಹುದು ಅಂತದ್ದನ್ನೆಲ್ಲ ಮಾಡ್ಲಿಕ್ಕೆ ಸಂಬಂಧಪಟ್ಟಂತ ಬಯಕೆಗಳು ಹುಟ್ಟುತ್ತೆ ಅಂತ ಆದ್ರೆ ಅದು ಸಾತ್ವಿಕವಾದ ಬಯಕೆ. ಏನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಾವೇನೋ ಮಾಡುವಂಥದ್ದು, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ಏನೋ ಇಂಥ ಗುರಿಗಳನ್ನ ಇಟ್ಟುಕೊಳ್ಳುವಂಥದ್ದು, ಅದೆಲ್ಲ ಒಳ್ಳೆ ಬಯಕೆಗಳು. ಹಾಗಾಗಿ ಒಳ್ಳೆ ಬಯಕೆಗಳು ಅಂತ ಏನಿದ್ದಾವೋ ಆ ಒಳ್ಳೆ ಬಯಕೆಗಳಲ್ಲೂ ಕೂಡ ಹುಟ್ಟುವುದು ನನ್ನದು. ಆ ಒಳ್ಳೆ ಬಯಕೆಗಳನ್ನು ಹುಟ್ಟಿಸಿ ಅದನ್ನ ಪಡಿಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಮಾಡಿಸುವವನು ನಾನಾಗಿದ್ದೇನೆ. ಹೀಗೆ ಮನುಷ್ಯನ ಪ್ರತಿಯೊಂದು ಕ್ರಿಯೆಯ ಹಿಂದೆ ಅಲ್ಲಿ ನನ್ನ ಒಂದು ವಿಭೂತಿ ಅಡಗಿರುತ್ತೆ, ನನ್ನ ಒಂದು ಶಕ್ತಿ ಇರುತ್ತೆ. ಅಂದ್ರೆ ಎಲ್ಲವೂ ಕೂಡ ದೇವರಿಂದ ಆಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ಅಹಂಕಾರ ಎಂಬುದು ಬರಬಾರದು. ನಾನೇ ನನ್ನ ಇಚ್ಛೆಯಿಂದಲೇ ಏನೋ ಮಾಡಿಬಿಟ್ಟೆ. ಯಾಕಂದ್ರೆ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆದ್ರೆ ದೇವರು ನಮಗೆ ಬುದ್ಧಿಗೆ ಪ್ರೇರಣೆ ಕೊಡಬೇಕು. ಒಂದು ಮಾತು ಬರುತ್ತೆ ಪುರಾಣದಲ್ಲಿ, ಎಂತೋ ರಕ್ಷತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮಂತ. ಅಂದ್ರೆ ನೋಡಿ, ಭಗವಂತ ನಮ್ಮನ್ನ ರಕ್ಷಣೆ ಮಾಡಬೇಕು, ನಮ್ಮನ್ನ ಉದ್ಧರಿಸಬೇಕು ಅಂತ ಭಗವಂತ ಮನಸ್ಸು ಮಾಡಿದ್ರೆ ನಮ್ಮ ಬುದ್ಧಿಗೆ ಪ್ರೇರೇಪಣೆಯಿಂದ ಕೊಡ್ತಾನಂತೆ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತು. ಒಬ್ಬ ಹಸು ಕಾಯುವಂತಹ ಗೊಲ್ಲ ಹಸುಗಳ ಹಿಂದೆ ಕೋಲ್ ಹಿಡ್ಕೊಂಡು ಹೋಗ್ತಾನೆ. ಆ ಕಡೆ ಹೋಗ್ಬೇಕು, ಈ ಕಡೆ ಹೊಡಬಾರದು ಅಂತ ಹಸುಗಳಿಗೆ ಕೋಲನ್ನು ಹೊಡೆದು ಮಾರ್ಗದರ್ಶನ ಮಾಡ್ತಾನೆ. ದೇವರ ಆತರ ನಮ್ಮ ಹಿಂದೆ ಕೋಲ್ ಹಿಡ್ಕೊಂಡು ಬರೋದಿಲ್ವಂತೆ. ಮತ್ತೇನ್ ಮಾಡ್ತಾನೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಾದ್ರೆ ಎಂತೋ ರಕ್ಷತು ಇಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮಂತ ನಮ್ಮ ಬುದ್ಧಿಗೆ ಸಾತ್ವಿಕವಾದ ಪ್ರೇರೇಪಣೆಯನ್ನು ಕೊಡ್ತಾನೆ. ಇವತ್ತು ನಾವೇನೋ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೇವೆ, ಒಂದು ದಾನ ಧರ್ಮ, ಸಾಮಾಜಿಕವಾದ ಕಾಳಜಿಯಿಂದ ಏನೋ ಒಂದು ಕಾರ್ಯಗಳನ್ನು ಮಾಡಿದ್ದೇವೆ, ಒಳ್ಳೆ ಮಾತಾಡ್ತೀವಿ, ಒಳ್ಳೆ ಮನಸ್ಸಿದೆ,
ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅದು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ಬುದ್ಧಿಗೆ ಪ್ರೇರೇಪಣೆಯನ್ನು ಕೊಟ್ಟು ಹಾಗೆ ಮಾಡಿಸ್ತಾ ಇದ್ದಾನೆ. ಈ ಅನುಸಂಧಾನ ಹೋಗ್ಬೇಕು. ಅದು ಹೊರತು ನಾನೇ ಎಂತಕ್ಕಂಥ ಅಹಂಕಾರ ಮನುಷ್ಯನಿಗೆ ಯಾವತ್ತೂ ಕೂಡ ಬರಬಾರದು. ಅದು ಯಾಕೆ ಬರಬಾರದು ಅಂದ್ರೆ ಇದೆಲ್ಲ ಮಾಡಿಸೋನು ಭಗವಂತ. ಹಾಗೆ ನಾವು ಸ್ವಂತವಾಗಿ ಮಾಡೋದಲ್ಲ, ನಮ್ಮ ಮೂಲಕ ಭಗವಂತ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಅದರಿಂದಾಗಿ ಈ ಅನುಸಂಧಾನ ನಮಗೆ ಬೇಕು. ಅದನ್ನು ಕೃಷ್ಣ ಹೇಳುತ್ತದು, ಕಾಮೋ ಧರ್ಮ ಅವಿರುದ್ಧ ಕಾಮ ಅಹಮಸ್ಮಿ. ಧಾರ್ಮಿಕವಾದ ಬಯಕೆಗಳು ಅದು ನನ್ನಿಂದ ಹುಟ್ಟುವಂಥದ್ದು. ಆ ಭರತರ್ಷಭ, ಭರತ ಶ್ರೇಷ್ಠನೇ ಒಂದರ್ಥ, ಭರತ ವಂಶದ ಶ್ರೇಷ್ಠ ವ್ಯಕ್ತಿ ಅರ್ಜುನ ಅಂತ ಒಂದರ್ಥ, ಯಾಕಂದ್ರೆ ಇವ್ರದ್ದು ವಂಶವೇ ಭರತ ವಂಶ. ಇನ್ನೊಂದರ್ಥ ಭರತ, ಜ್ಞಾನದಲ್ಲಿ ರತನಾಗಿರ್ತಕ್ಕಂಥ ಭೀಮನನ್ನೇ ಅಣ್ಣನನ್ನಾಗಿ ಪಡೆದಂತ ಜ್ಞಾನಿ ಉತ್ತಮನಾಗಿರ್ತಕ್ಕಂಥ ವಾಯುದೇವರು, ಭೀಮಸೇನ ದೇವರು ಅಂದ್ರೆ ವಾಯುದೇವರು, ಆ ವಾಯುವನ್ನ ಅಣ್ಣನನ್ನಾಗಿ ಪಡೆದಂತಹ ಅರ್ಜುನನೇ. ಬಲವತಾ ಕಾಮ ರಾಗ ವಿವರ್ಜಿತಂ. ಕಾಮ ಅಂದ್ರೆ ಕೆಟ್ಟ ಬಯಕೆ, ರಾಗ ಕೆಟ್ಟದ್ದನ್ನ ಒಳ್ಳೆಯದು, ಒಳ್ಳೆಯದನ್ನು ಕೆಟ್ಟದ್ದು ಎಂಬುದಾಗಿ ತಿಳಿಯುವಂತಹ ಈ ಒಂದು ಸ್ವಭಾವ, ಇದರಿಂದ ವಿವರ್ಜಿತ ರಹಿತವಾದಂತಹ ಬಲವತಾಂ ಬಲಂ, ಬಲವಂತರು, ಬಲವನ್ನ ಪಡೆದವರು ಬಲವಂತರು, ಅಂತಹ ಬಲವನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳ ಬಲಂ ಅಹಮಸ್ಮಿ, ಅವರ ಬಲ ನಾನಾಗಿದ್ದೇನೆ. ಅಂದ್ರೆ ಒಬ್ಬ ವ್ಯಕ್ತಿ ಹತ್ರ ಏನೇನು ಬಲ ಇದೆಯೋ, ದೈಹಿಕವಾದ, ಬೌದ್ಧಿಕವಾದ, ಮಾನಸಿಕವಾದ, ಗುರು ದೇವತೆಗಳ ಅನುಗ್ರಹ ರೂಪವಾಗಿರತಕ್ಕಂಥ ಬಲಗಳು, ಈ ಎಲ್ಲಾ ಬಲಗಳು ನಾನಾಗಿದ್ದೇನೆ ಅಂದ್ರೆ ನನ್ನಿಂದ ಬರುವಂತದ್ದು ಅಂತ ಅರ್ಥ. ಭೂತೇಶು, ಸಕಲ ಜೀವಿಗಳಲ್ಲೂ ಕೂಡ ಧರ್ಮ ಅವಿರುದ್ಧ, ಧರ್ಮಕ್ಕೆ ಅವಿರುದ್ಧವಾದಂತಹ, ವಿರುದ್ಧವಲ್ಲದಂತಹ ಕಾಮ ಬಯಕೆಯು ಅಹಮಸ್ಮಿ, ನಾನಾಗಿದ್ದೇನೆ. ಅಂದ್ರೆ ಶ್ಲೋಕ ನೋಡಿದಾಗ ಒಳ್ಳೆಯ ಬಯಕೆಗಳು ನನ್ನಿಂದ ಬರುವಂಥದ್ದು ಅಂತ ಕೃಷ್ಣ ಹೇಳ್ತೇನೆ. ಹಾಗಾದ್ರೆ ಒಳ್ಳೆಯ ಕೆಲಸ ನಾವು ಏನೇನು ಮಾಡ್ತೀವಿ ಅದು ಒಳ್ಳೆಯ ಬಯಕೆಯಿಂದ ಬರುವಂಥದ್ದು ಅಲ್ವಾ. ಮೊದಲು ನಮಗೆ ಇಂಥ ಕೆಲಸ ಮಾಡಬೇಕು ಅಂತ ನಮಗೆ ಅನ್ನಿಸ್ಬೇಕು, ಒಳ್ಳೆ ಬಯಕೆ ಹುಟ್ಟಬೇಕು. ಆ ಒಳ್ಳೆಯ ಬಯಕೆ ಹುಟ್ಟಿದ ನಂತರದಲ್ಲಿ ನಾವೇನು ಮಾಡಬೇಕು, ಒಳ್ಳೆ ಕೆಲಸವನ್ನ ಮಾಡುವಂಥದ್ದು. ಅಲ್ಲಿಗೆ ಒಳ್ಳೆಯದೆಲ್ಲ ದೇವರು ಮಾಡಿಸ್ತಾನೆ, ಕೆಟ್ಟದ್ದನ್ನೆಲ್ಲ ಇನ್ನೊಬ್ಬ ಯಾರು ಮಾಡಿಸ್ತಾನೋ ಅನ್ನೋ ಭಾವನೆ ಹುಟ್ಟತ್ತೆ ಅಲ್ವಾ. ಯಾಕೆ ಇಲ್ಲಿ ಬಂದಿದ್ದ ಆ ವಿಚಾರ, ಧರ್ಮ ಅವಿರುದ್ಧ ಕಾಮ ಅಹಮಸ್ಮಿ, ಧರ್ಮಕ್ಕೆ ಅವಿರುದ್ಧವಾದ ಬಯಕೆ ಅದು ನಾನಾಗಿದ್ದೇನೆ ಅಂತ. ಹಾಗಾದ್ರೆ ಕೆಟ್ಟದ್ದನ್ನೆಲ್ಲ ಮಾಡಿಸೋನ್ ಬೇರೆಯವನ ಅನ್ನೋ ಒಂದು ಭಾವನೆ ಬರುತ್ತೆ. ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ. ಬಲಂ ಬಲವತಾಂ ಅಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಶ್ರೀಕೃಷ್ಣಾರ್ಪಣ.